ಒಂದು ಉತ್ತರ ಕರ್ನಾಟಕ. ಇಲ್ಲಿ ಕೂಲಿ ನಾಲಿ ಮಾಡಿ ತಮ್ಮ ಸಂಸಾರ ನಡೆಸಿದವರೇ ಹೆಚ್ಚು. ಡೆವಲಪ್ಮೆಂಟ್ ಅನ್ನೋದು ದಕ್ಷಿಣ ಕರ್ನಾಟಕಕ್ಕೆ ಹೋಲಿಸಿದ್ರೆ ಈ ಭಾಗದಲ್ಲಿ ಅಭಿವೃದ್ಧಿ ಏನೂ ಇಲ್ಲ. ಉತ್ತರ ಕರ್ನಾಟಕ ಹೇಳಲಾಗದಷ್ಟು ಹಿಂದುಳಿದರೂ ಬಡತನ ತಾಂಡವ ಆಡ್ತಾ ಇದ್ರು. ಈ ಒಂದು ವಿಷಯದಲ್ಲಿ ಉತ್ತರ ಕರ್ನಾಟಕ ತುಂಬಾ ಸಿರಿವಂತ, ಅದುವೇ ಕಲಾಕ್ಷೇತ್ರ. ಹೌದು, ಈ ಭಾಗದ ಜನರಿಗೆ ಅದೆಷ್ಟೋ ಸಮಸ್ಯೆಗಳು ಇದ್ರೂ ಸಹ ಕಲಾಕ್ಷೇತ್ರದಲ್ಲಿ ಇವರದ್ದೇ ಆದ ಶೈಲಿ ಇದೆ, ಶ್ರೀಮಂತಿಕೆ ಇದೆ. ಇಲ್ಲಿನ ಜಾನಪದ ಹಾಡುಗಳು ಅಂದ್ರೆ ವರ್ಲ್ಡ್ ಫೇಮಸ್. ಇಲ್ಲಿ ಸಿನಿಮಾದ ಹಾಡಿನಕ್ಕಿಂತಲೂ ಜಾನಪದ ಹಾಡುಗಳೇ ಫೇಮಸ್. ನಾಟಕಗಳು ಅಂದ್ರೆ ಬಿಗ್ ಬಜೆಟ್ ಸಿನಿಮಾಕ್ಕಿಂತಲೂ ಫೇಮಸ್ ಈ ಉತ್ತರ ಕರ್ನಾಟಕದಲ್ಲಿ. ಇದರ ಜೊತೆಗೆ ಇಲ್ಲಿನ ಜನಕ್ಕೆ ಕನ್ನಡ ಚಿತ್ರರಂಗದ ನಟ ನಟಿಯರು ಅಂದ್ರೆ ಪ್ರಾಣ. ಇದೇ ಉತ್ತರ ಕರ್ನಾಟಕದಿಂದ ಹುಟ್ಟಿಕೊಂಡಿತ್ತು ಒಂದು ಅಮೋಘ ಪ್ರತಿಭೆ. ಉತ್ತರ ಕರ್ನಾಟಕದ ಹೆಮ್ಮೆ ರಾಜು ತಾಳಿಕೋಟೆ. ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಕರ್ನಾಟಕ ಸೋಷಿಯಲ್ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಕನ್ನಡ ಚಿತ್ರರಂಗ ಮತ್ತು ರಂಗಭೂಮಿಯ ಪಯಣದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದ ಹಾಸ್ಯ ದಿಗ್ಗಜ ರಾಜು ತಾಳಿಕೋಟೆ ಅಕ್ಟೋಬರ್ 13ರಂದು ಇಹಲೋಕ ತ್ಯಜಿಸಿದ್ದಾರೆ. ಈ ಸುದ್ದಿ ಕನ್ನಡ ಕಲಾಲೋಕಕ್ಕೆ ಬರಸಿಡಿಲು ಬಡಿದಂತಾಗಿದೆ. ತಮ್ಮ ಅಪ್ರತಿಮ ಪ್ರತಿಭೆ, ವಿಶಿಷ್ಟ ನಟನೆ ಮತ್ತು ಹಾಸ್ಯಭರಿತ ಮಾತುಗಳಿಂದ ಕನ್ನಡ ಪ್ರೇಕ್ಷಕರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿರುವ ಈ ಮಹಾನ್ ಕಲಾವಿದನ ಜೀವನ ಯಾನವೇ ರೋಚಕ. ಬಡತನದ ಬೇಗೆಯಲ್ಲಿ ಬೆಂದು ರಂಗಭೂಮಿಯ ಮಣ್ಣಲ್ಲಿ ಅರಳಿದ ಬೆಳ್ಳಿ ತೆರೆಯಲ್ಲೂ ಮಿಂಚಿದ ರಾಜು ತಾಳಿಕೋಟೆ ಅವರ ಬಯೋಗ್ರಫಿ ಇಲ್ಲಿದೆ. ಅದು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಿಕ್ಕ ಸಿಂದಗಿ ಎಂಬ ಗ್ರಾಮ. ಇದು ಕನ್ನಡ ಕಲಾಲೋಕಕ್ಕೆ ಒಬ್ಬ ಅದ್ಭುತ ಕಲಾವಿದನನ್ನ ಪರಿಚಯಿಸಿದ ಪುಣ್ಯಭೂಮಿ. ರಾಜು ತಾಳಿಕೋಟೆಯವರು ಜನಿಸಿದ್ದು ಡಿಸೆಂಬರ್ 18, 1965ರಲ್ಲಿ. ರಾಜೇ ಸಾಬ ಮುಕ್ತಮಸಾಬ್ ತಾಳಿಕೋಟೆ ಎಂಬ ಸಾಮಾನ್ಯ ಹೆಸರಿನಿಂದ ರಾಜು ತಾಳಿಕೋಟೆ ಎಂಬ ಖ್ಯಾತ ನಟನಾಗಿ ಬೆಳೆದ ರೋಚಕ ಕಥೆ ಶುರುವಾಗಿದ್ದು ಇಲ್ಲೇ. ಅವರ ತಂದೆ ತಾಯಿಗಳು ಕಾಸ್ಗಾತೇಶ್ವರ ನಾಟ್ಯ ಸಂಘ ತಮ್ಮ ಭಾಗದಲ್ಲಿ ಸ್ಥಾಪಿಸಿ ಸಣ್ಣ ಪುಟ್ಟ ಪ್ರದರ್ಶನ ನೀಡ್ತಾ ಇದ್ರು. ಕಲೆಯೇ ಉಸಿರಾಗಿದ್ದ ಕುಟುಂಬದಲ್ಲಿ ಹುಟ್ಟಿದ ರಾಜು ತಾಳಿಕೋಟೆಗೆ ಒಂದು ಆಘಾತ ಎದುರಾಯಿತು. ಅದೇನೆಂದ್ರೆ, ಅವರು 4ನೇ ತರಗತಿಯಲ್ಲಿ ಓದುವಾಗಲೇ ಅವರ ತಂದೆ ತಾಯಿ ಇಬ್ಬರು ಒಂದೇ ತಿಂಗಳ ಅಂತರದಲ್ಲಿ ಮರಣ ಹೊಂದಿದ್ದು. ಈ ಘಟನೆಯ ನಂತರ 4ನೇ ತರಗತಿಯಲ್ಲಿ ಶಾಲೆಗೆ ವಿದಾಯ ಹೇಳಿದ್ರು ರಾಜು ತಾಳಿಕೋಟೆ. ಬದುಕಿನ ಪಾಠ ಶಾಲೆಯೇ ಅವರಿಗೆ ವಿಶ್ವವಿದ್ಯಾನಿಲಯವಾಯಿತು. ತಂದೆ ತಾಯಿ ನಿಧನದ ನಂತರ ರಾಜು ತಾಳಿಕೋಟೆ ಬದುಕಿಗಾಗಿ ಹೋರಾಟ ಮಾಡಿದ್ದು ಅಷ್ಟಿಷ್ಟಲ್ಲ. ರಸ್ತೆ ಬದಿಯಲ್ಲಿ ಚಕ್ಕಲಿ ಮಾರುವುದು, ಹೋಟೆಲ್ ಕ್ಲೀನರ್ ಆಗಿ, ಗೇಟ್ ಕೀಪರ್ ಆಗಿ, ಹೀಗೆ 10 ಹಲವು ಕೆಲಸವನ್ನ ಮಾಡಿ ಜೀವನ ನಡೆಸಿದ್ರು. ಆದ್ರೆ ಕಲೆಯನ್ನ ಎಂದೂ ಕೈಬಿಟ್ಟಿಲ್ಲ. ರಂಗಭೂಮಿಯ ಮೇಲಿನ ಅಚಲ ಪ್ರೇಮ ಅವರ ದೃಢ ನಿರ್ಧಾರಕ್ಕೆ ಅಡಿಪಾಯ ಹಾಕಿತು. ಆ ಮಣ್ಣಿನ ವಾಸನೆ, ರಂಗಭೂಮಿಯ ಸೌಂದರ್ಯ ಅವರ ರಕ್ತದಲ್ಲಿ ಬೆರೆತಿತ್ತು. ತಂದೆಯ ನಂತರ ತಮ್ಮ ಅಣ್ಣನೊಂದಿಗೆ ಸೇರಿ ಕಾಸ್ಗಾತೇಶ್ವರ ನಾಟ್ಯ ಸಂಘವನ್ನ ಪುನಃ ಮುನ್ನಡೆಸಿದರು. ಕಾಸ್ಗಾತೇಶ್ವರ ನಾಟ್ಯ ಸಂಘದ ಸಂಚಾಲಕರಾಗಿ ರಾಜು ತಾಳಿಕೋಟೆಯವರು ರಾಜ್ಯದಾದ್ಯಂತ ಹಲವು ನಾಟಕಗಳಲ್ಲಿ ಅಭಿನಯಿಸಿದ್ರು. ಆದರೆ ಒಂದು ನಾಟಕ ಅವರ ಬದುಕನ್ನೇ ಬದಲಾಯಿಸಿತು. ಅದುವೇ ಕಲಿಯುಗದ ಕುಡುಕ. ಕುಡುಕರ ಜೀವನದ ಆಟೋಪಚಾರಗಳನ್ನ ಹಾಸ್ಯಭರಿತವಾಗಿ ಚಿತ್ರಿಸಿದ ಈ ನಾಟಕ ರಾಜ್ಯದಾದ್ಯಂತ ಮನೆ ಮಾತಾಯಿತು. ಕುಡುಕರ ಸಾಮ್ರಾಜ್ಯ ಮತ್ತೆ ಅಸಲಿ ಕುಡುಕ ಅವರ ಪ್ರಖ್ಯಾತ ನಾಟಕಗಳು. ಈ ನಾಟಕಗಳ ಆಡಿಯೋ ಕ್ಯಾಸೆಟ್ಗಳು ಹೊರಬಂದ್ವು. ಮೊಬೈಲ್ ಫೋನ್, ಸೋಷಿಯಲ್ ಮೀಡಿಯಾ ಇಲ್ಲದ ಕಾಲದಲ್ಲಿ ರಾಜು ತಾಳಿಕೋಟೆಯವರ ನಟನೆ ಮನೆ ಮನೆ ತಲುಪಿತು. ರಂಗಭೂಮಿಯ ರಾಜನಾಗಿ ಅವರು ಮೆರೆದ್ರು. ಅವರ ಹಾಸ್ಯದ ಮಾತುಗಳು, ದೇಹ ಭಾಷೆ ಪ್ರೇಕ್ಷಕರನ್ನ ನಗೆಗಡಲಿನಲ್ಲಿ ತೇಲಿಸುತ್ತಿದ್ವು. ರಂಗಭೂಮಿಯಲ್ಲಿ ಸೈ ಎನಿಸಿಕೊಂಡಿದ್ದ ರಾಜು ತಾಳಿಕೋಟೆಯವರ ಕಣ್ಣುಗಳು ಬೆಳ್ಳಿ ತೆರೆಯ ಕಡೆಗೂ ಹಾಯ್ದವು. ನಿರ್ದೇಶಕ ಆನಂದ್ ಪಿ ರಾಜು ಅವರ ಹೆಂಡ್ತಿ ಅಂದ್ರೆ ಹೆಂಡ್ತಿ ಚಿತ್ರದ ಮೂಲಕ ಸಿನಿ ರಂಗಕ್ಕೆ ಎಂಟ್ರಿ ಕೊಟ್ರು. ಆರಂಭದಲ್ಲಿ ಕೆಲವು ಪಾತ್ರಗಳಲ್ಲಿ ಅಭಿನಯಿಸಿದ್ರು. ಅವರಿಗೆ ದೊಡ್ಡ ಹೆಸರು ತಂದುಕೊಟ್ಟಿದ್ದು ಯೋಗರಾಜ್ ಭಟ್ಟರ ಮನಸಾರಿ ಚಿತ್ರ. ಅಲ್ಲಿಂದ ಮುಂದೆ ಪಂಚರಂಗಿ, ಪರಮಾತ್ಮ, ಮೈನಾ, ಜಾಕಿ, ಲೈಫ್ ಇಷ್ಟೇನೆ, ರಾಜಧಾನಿ ಸೇರಿದಂತೆ ಹಲವಾರು ಹಿಟ್ ಚಿತ್ರಗಳಲ್ಲಿ ನಟಿಸಿ ತಮ್ಮ ವಿಶಿಷ್ಟ ಗುರುತನ್ನ ಮೂಡಿಸಿದ್ರು. ತಮ್ಮದೇ ಆದ ಹಾಸ್ಯ ಶೈಲಿ, ಉತ್ತರ ಕರ್ನಾಟಕದ ವೈಶಿಷ್ಟ್ಯ ಭಾಷಾ ಶೈಲಿಯಿಂದ ಸಿನಿ ಪ್ರಿಯರ ಮನಗೆದ್ರು. ಕೇವಲ ರಂಗಭೂಮಿ ಮತ್ತೆ ಬೆಳ್ಳಿ ತೆರೆ ಮಾತ್ರವಲ್ಲದೆ ಕಿಚ್ಚ ಸುದೀಪ್ ನಿರೂಪಣೆಯ ಬಿಗ್ ಬಾಸ್ ಕನ್ನಡ ಸೀಸನ್ 7ಕ್ಕೆ ಸ್ಪರ್ಧಿಯಾಗಿಯೂ ಪ್ರವೇಶಿಸಿದ್ರು.
ರಾಜು ತಾಳಿಕೋಟೆಯವರಿಗೆ ಇಬ್ಬರು ಪತ್ನಿಯರು, ಇಬ್ಬರ ಹೆಸರು ಕೂಡ ಪ್ರೇಮ. ಇಬ್ಬರೂ ಸಹ ರಂಗಭೂಮಿ ಕಲಾವಿದೆಯರು. ಇವರಿಗೆ ಇಬ್ಬರು ಪುತ್ರರು ಹಾಗೂ ಓರ್ವ ಪುತ್ರಿ ಇದ್ದಾರೆ. ಇನ್ನು ರಾಜು ತಾಳಿಕೋಟೆಯವರಿಗೆ ಡಾಕ್ಟರೇಟ್ ಗೌರವ ಸಿಕ್ಕಿದೆ. ಹೌದು, ಓದಿದ್ದು ಕೇವಲ 4ನೇ ತರಗತಿಯಾದ್ರೂ ಕಲಾ ವಿದ್ವತ್ ಮೂಲಕ ರಂಗಭೂಮಿ ಸಿನಿಮಾದಲ್ಲಿ ಮಿಂಚಿದವರು. ಬೆಳ್ಳಿ ತೆರೆಯ ಮೂಲಕ ಜನ ಮನಸೂರೆಗೊಂಡಿದ್ದ ಇವರಿಗೆ ಬಳ್ಳಾರಿ ವಿಶ್ವವಿದ್ಯಾಲಯ ಡಾಕ್ಟರೇಟ್ ಗೌರವ ನೀಡಿದೆ. ಇತ್ತೀಚೆಗೆ ಧಾರವಾಡದ ರಂಗಾಯಣದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ರು. ರಂಗಭೂಮಿ ಕಲಾಕ್ಷೇತ್ರಕ್ಕಾಗಿ ಮತ್ತಷ್ಟು ದುಡಿಯಬೇಕು ಎಂಬ ಹಂಬಲವನ್ನ ಹೊಂದಿದ್ರು. ಕಡು ಬಡತನದಿಂದ ಬಂದು ಸ್ವಂತ ಪರಿಶ್ರಮದಿಂದಲೇ ಗುರುತಿಸಿಕೊಂಡ ಉತ್ತರ ಕರ್ನಾಟಕದ ಹೆಮ್ಮೆ ರಾಜು ತಾಳಿಕೋಟೆ ಅವರದ್ದು ಸಾಧನೆಗಳ ಸರಮಾಲೆಯೇ ಇದೆ. ಕನ್ನಡ ರಂಗಭೂಮಿ ಮತ್ತೆ ಚಲನಚಿತ್ರ ಕ್ಷೇತ್ರಕ್ಕೆ ಅವರ ಕೊಡುಗೆ ಅಪಾರ. ಅವರ ಬದುಕು, ಸಂಘರ್ಷ ಮತ್ತು ಕಲಾ ಸೇವೆ ಪ್ರತಿಯೊಬ್ಬ ಕಲಾವಿದನಿಗೂ ಸ್ಫೂರ್ತಿದಾಯಕ. ರಾಜು ತಾಳಿಕೋಟೆಯವರು ದೈಹಿಕವಾಗಿ ನಮ್ಮೊಂದಿಗೆ ಇಲ್ಲದಿರಬಹುದು, ಆದರೆ ಅವರ ಕಲಾ ಸೇವೆ, ನಟನೆ ಮತ್ತು ಅವರ ವಿಶಿಷ್ಟ ಹಾಸ್ಯ ಎಂದೆಂದಿಗೂ ನಮ್ಮ ಮನಸ್ಸಿನಲ್ಲಿ ಹಸಿರಾಗಿರುತ್ತದೆ. ಬದುಕು ಕಲಿಸುವ ಪಾಠಗಳಿಗೆ ಕಲೆಗೆ ಗಡಿಯಿಲ್ಲ ಎಂಬುದಕ್ಕೆ ಅವರ ಜೀವನವೇ ಸಾಕ್ಷಿ. ರಾಜು ತಾಳಿಕೋಟೆ ಎಂಬ ಹೆಸರು ಕನ್ನಡ ಕಲಾಲೋಕದಲ್ಲಿ ಎಂದೆಂದಿಗೂ ಅಜರಾಮರ. ಇದು ಇವತ್ತಿನ ವಿಶೇಷ ವಿಡಿಯೋ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಮತ್ತೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆಲ್ ನೋಟಿಫಿಕೇಶನ್ ಪ್ರೆಸ್ ಮಾಡಿ. ಧನ್ಯವಾದಗಳು.